ಇದು ಒಂದು ರೀತಿಯಲ್ಲಿ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನುವ ಪರಿಸ್ಥಿತಿ ಈ ಸರ್ಕಾರಕ್ಕೆ ಅಪ್ಲೈ ಆಗುತ್ತೆ. ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಇದು ಬರೀ ರಾಜಕಾರಣಿಗಳು ಆರೋಪ ಮಾಡಿದ್ರೆ, ಪ್ರತಿಪಕ್ಷದವರು ಆರೋಪ ಮಾಡಿದ್ರೆ ರಾಜಕೀಯ ಪೂರ್ವಾಗ್ರಹ, ದುರುದ್ದೇಶ ಅಂತ ಆರೋಪ ಮಾಡಬಹುದು. ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಏನ್ ಹೇಳ್ತೀರಿ? ಅದನ್ನೇ ಹಿಡ್ಕೊಂಡು ಎಲೆಕ್ಷನ್ ಮಾಡಿರಲ್ಲ, ಅವರೇ ಹೇಳಿದ್ದಲ್ಲ 60% ಅಂತ. ಈಗ 60% ಮೇಲೆ ಇನ್ನು 5% ಸೆಸ್ ಜಾಸ್ತಿ ಆಗಿದೆಯಂತೆ. YST ಅಂತೆ ಅದು GST ಅಲ್ಲ, ಅದು ಸೆಸ್ YST ಅಂತೆ. ಅಂದ್ರೆ 65% ಹೋಗ್ಬಿಟ್ಟಿದೆ ಟ್ಯಾಕ್ಸಿಗೆ. 60 ಪ್ಲಸ್ 5 65% ಹೋಗಿದೆ. ಅದೆಲ್ಲ ಅವ್ರಿಗೇನು ಇಷ್ಟೆಲ್ಲ ಆಳವಾಗಿ ತಿಳ್ಕೊಂಡ್ರು ಅದು ಗೊತ್ತಿಲ್ಲದೆ ಇರುತ್ತಾ? ಈಗ ಒಬ್ರು ಸಚಿವರು ಆ YST ಕಾರಣಕ್ಕೇನೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರಂತೆ. ಹಂಗಾಗಿ ಇದೆಲ್ಲ ನೀವು ನನ್ನ ಬಾಯಲ್ಲಿ ಹೇಳಿಸ್ಬೇಡಿ. ಮತ್ತೆ ಇನ್ಯಾವುದಕ್ಕೆ ಭ್ರಷ್ಟಾಚಾರದ ಕಾರಣ ಈ ತರ ಒಬ್ಬರು ಸಚಿವರ ಮೇಲೆ ಈ ತರ ಹೇಳಿದ್ರೆ ನಾನು ಯಾರ ಹೆಸರನ್ನು ಹೇಳಿಲ್ಲ ನೋಡಿ. ನಾನು ಯಾರ ಸಚಿವರು ನಾವೆಲ್ಲ ಬರ್ತೀವಿ. ಯಾವ ಹೆಸರು ಯಾವ ಸಚಿವರು ಹೇಳಿದ್ರಂದ್ರೆ ನಾನು ಸಚಿವರಿಗೆ ಅಕಸ್ಮಾತ್ ಅಂಗೀಕರಿಸ್ಬಿಡ್ತಾರೆ. ಮಾಡಬೇಡಿ. ಅಲ್ಲ ಸಭಾಧ್ಯಕ್ಷ, ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡೋ ತಪ್ಪು ಮಾಡಬೇಡಿ. ಮಿನಿಸ್ಟರ್ ಮಾನ್ಯ ಸಭಾಪತಿಗಳೇ, ಹನುಮಂತನ್ ಬಾಳುತ್ತರ ಮಂತ್ರಿಗಳಾಗೋದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಟವಲ್ ಹಾಕೊಂಡಿರೋರು ಬಹಳ ಜನ ಇದ್ದಾರೆ. ಅಕಸ್ಮಾತ್ ಏನಾರುವೆ ಸೂಕ್ಷ್ಮ ಸಂವೇದನೆಗೊಳಗಾಗಿ YST ಟ್ಯಾಕ್ಸ್ ನ ಪ್ರಭಾವಕ್ಕೆ ದಿಗಿಲು ಬಿದ್ದು ರಾಜೀನಾಮೆ ಕೊಟ್ರೆ ಮೋಸ ಹೋಗ್ತೀರಿ. ದಯಮಾಡಿ ರಾಜೀನಾಮೆ ಕೊಡಬೇಡಿ. ಪ್ರತಿಭಟಿಸಿ, ವಿರೋಧಿಸಿ, ನಡೆಯಕ್ ಬಿಡಲ್ಲ ಅಂತ ಹೇಳಿ, ನಥಿಂಗ್ ಡೂಯಿಂಗ್ ಅಂತ ಹೇಳಿ. ಅದ್ರ ಬದಲಿಗೆ ಏನಾದ್ರು ರಾಜೀನಾಮೆ ಕೊಟ್ರೆ ಕೆಟ್ರಿ. ಆ ರೀತಿ ಕೊಡಕ್ ಹೋಗ್ಬೇಡಿ. ಇದು ನಾನು ಅವ್ರಿಗೆ ಕೊಡೋ ಸಲಹೆ. ಅಕಸ್ಮಾತ್ ಕೊಟ್ರೆ ತಕ್ಷಣ ಅಂಗೀಕರಿಸಿ, ನಿಮ್ ಬದಲಿಗೆ ಇನ್ಯಾರೋ ಒಬ್ರು ತಂದು ಇನ್ನೊಬ್ರು ಅಷ್ಟನ್ನು ತಗೊಬಂದು ಕೂರಿಸ್ಬಿಡ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ಇನ್ನ ಸುದ್ದಿಲಿರೋದು ಯಾತಕ್ಕೆ? ಗುಂಡಾಗಿರಿ ಕಾರಣಕ್ಕೆ ಸುದ್ದಿ, ಅತ್ಯಾಚಾರದ ಕಾರಣಕ್ಕೆ ಸುದ್ದಿ, ರೈತರ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ. ಇವೆಲ್ಲ ದಾಖಲೆಗಳು, ಹಿಂದಿನ ಎಲ್ಲ ದಾಖಲೆಗಳನ್ನ ಮೀರಿಸಿರುವ ದಾಖಲೆಗಳು. ಸರ್ಕಾರಿ ನೌಕರರ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ, ಸೈಬರ್ ಕ್ರೈಮ್ ಅತಿ ಹೆಚ್ಚಾಗಿರೋ ಕಾರಣಕ್ಕೆ ಸುದ್ದಿ, ಡ್ರಗ್ಸ್ ನಿಮಗೆ ಗಲ್ಲಿನಲ್ಲೂ ಡ್ರಗ್ಸ್ ಸಿಗುವಂತೆ ಮಾಡಿದ ಕಾರಣಕ್ಕೆ ಸುದ್ದಿ. ಇನ್ನ ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳ ಥರ್ಡ್ ಸಪ್ಲೈ ಆಗ್ತಾ ಇದೆ. ಈಗ ನಾವು ಅನ್ಕೊಂಡಿದ್ವಿ ಸೆಕೆಂಡ್ಸ್ ಇಲ್ಲ, ಈಗ ಥರ್ಡ್ಸ್. ಅದಕ್ಕೊಂದು ಮಿಲಿಟರಿ ಉಪಯೋಗಕ್ಕಾಗಿ ಅಂತ. ಮಿಲಿಟರಿ ಉಪಯೋಗಕ್ಕೆ ಊರು ತುಂಬ ಸಿಗಕ್ಕೆ ಸಾಧ್ಯನಾ? ಮಿಲಿಟರಿ ಕ್ಯಾಂಟೀನಲ್ಲಿ ಸಿಗುತ್ತೆ ಅಂತ ಅನ್ನೋದನ್ನ ಕೇಳಿದ್ದೇನೆ. ಆದ್ರೆ ಹಳ್ಳಿ ಗೂಡಂಗಡಿಗಳಲ್ಲೂ ಸಿಗುತ್ತೆ ಅಂದ್ರೆ ನನಗೆ ಅನ್ಸುತ್ತೆ ವ್ಯವಸ್ಥೆ ಒಳಗಿರೋರೆ ಆ ಥರ್ಡ್ ಸಪ್ಲೈ ಮಾಡುವ ಒಂದು ನೆಟ್ವರ್ಕ್ ನಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅಂತ ಅನ್ಸುತ್ತೆ. ಅದಕ್ಕೇನೋ ಅದಕ್ಕೊಂದು ಸೀಲು ಮಿಲಿಟರಿ ಉಪಯೋಗಕ್ಕಾಗಿ. ಅದೇ ಹಳ್ಳಿಗಳಲ್ಲಿ ಸಪ್ಲೈ, ಇದು ಥರ್ಡ್ ಸಪ್ಲೈ ಕಾರಣಕ್ಕೆ ಸುದ್ದಿ ಇದೆ. ಇನ್ನ ಹಿಂದುಳಿದು ಈ ಸರ್ಕಾರ ಹೇಳ್ತು, ನಮ್ದು ಮಾನ್ಯ ಮುಖ್ಯಮಂತ್ರಿಗಳು ಎಮರ್ಜ್ ಆಗಿದ್ದೇನೆ ಅಹಿಂದ ಚಳವಳಿ. ಯಾವಾಗ ದೇವೇಗೌಡರ ವಿರುದ್ಧ ರೆಬೆಲ್ ಆದ್ರು, ರೆಬೆಲ್ ಆಗಿ ಹೊರಗಡೆ ಬಂದು ತನ್ನ ರಾಜಕೀಯ ನೆಲೆ ಕಂಡುಕೊಳ್ಳೋದಕ್ಕೆ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೆ ಅಹಿಂದ ಚಳವಳಿಯನ್ನು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿತ್ತು. ಆ ಅಹಿಂದ ಚಳವಳಿಯನ್ನು ಪ್ಲಾಟ್ಫಾರ್ಮ್ ಮಾಡ್ಕೊಂಡ್ರು ಅಲ್ಲಿಂದ ಹೊರಗಡೆ ಎಮರ್ಜ್ ಆಗ್ಲಿಕ್ಕೆ. ಆಮೇಲೆ ಕಾಂಗ್ರೆಸ್ ಕರ್ಕೊಳ್ತು, ಅವಕಾಶನೂ ಸಿಕ್ತು. ಇದೆಲ್ಲ ಬಿಡಿ, ರಾಜಕೀಯವಾಗಿ ಅವರ ಯೋಗನೂ ಇತ್ತು, ಅದಾಯ್ತು. ಆದ್ರೆ ಯಾವ್ಯಾವ ಅಭಿವೃದ್ಧಿ ನಿಗಮಕ್ಕೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ? ದೇವರಾಜ ಅರಸು ಅಭಿವೃದ್ಧಿ, ಹಿಂದುಳಿದ ಅಭಿವೃದ್ಧಿ ನಿಗಮ ಬಿಜೆಪಿ ಸರ್ಕಾರ ಇದ್ದಾಗ ನಿಗದಿಪಡಿಸಿದ ಅನುದಾನ 190 ಕೋಟಿ, ಬಿಡುಗಡೆ ಮಾಡಿದ ಅನುದಾನ 190 ಕೋಟಿ. ಅದೇ ರೀತಿ ಒಕ್ಕಲಿಗ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ 2022-23ರಲ್ಲಿ 60 ಕೋಟಿ ನಿಗದಿ, ಬಿಡುಗಡೆ 60 ಕೋಟಿ. ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ನಿಗದಿ, 100 ಕೋಟಿ ಬಿಡುಗಡೆ. ವಿಶ್ವಕರ್ಮ, ಹೀಗೆ ಎಲ್ಲ ವೀರಶೈವ ಎಲ್ಲ ಸೇರಿ 576 ಕೋಟಿ ನಿಗದಿಪಡಿಸಿ 576 ಕೋಟಿ ಬಿಡುಗಡೆ ಮಾಡಿದ್ವಿ. ಕಾಂಗ್ರೆಸ್ ಬಂತು, ಹಿಂದುಳಿದ ವರ್ಗದವರ ಚಾಂಪಿಯನ್ ಅಲ್ಲ ಇವ್ರನ್ನ ಬಿಟ್ಟರೆ ಇನ್ಯಾರು ಇಲ್ವೇ ಇಲ್ವಲ್ಲ, ಇವರೇ ತಾನೇ ಅಹಿಂದ ಚಳವಳಿಯ ನೇತಾರರು. ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ನಿಗದಿಪಡಿಸಿದ ಅನುದಾನ 100 ಕೋಟಿ, ಬಿಡುಗಡೆಯಾದ ಅನುದಾನ